ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಜನ VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಯ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಅರ್ಹತೆಯನ್ನು ಪಡ್ಕೊಂಡು ಇನ್ನು ಪೇಪರ್ 1 ಮತ್ತು ಪೇಪರ್ 2ಗೆ ರೆಡಿ ಆಗ್ತಾ ಇರ್ತಾರೆ. ಇನ್ನು ಸಾಕಷ್ಟು ಜನ 26ನೇ ತಾರೀಕಿಗೆ ಒಂದು ಕಡ್ಡಾಯ ಕನ್ನಡ ಪ್ರವೇಶ ಪರೀಕ್ಷೆಯನ್ನು ಬರಲಿಕ್ಕಿದ್ದಾರೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂದರೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಯೂಟರ್ ಜ್ಞಾನದ ಮೇಲೆ ಕೇಳುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ ನೋಡಿರಿ, ಫೈಲ್ ಅಥವಾ ಕಡತ ಹುಡುಕಲು ಮತ್ತು ಡೌನ್ಲೋಡ್ ಮಾಡಲು ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ? ಪ್ರಿಂಟರ್, ಅಸೆಂಬ್ಲರ್, ಬ್ರೌಸರ್, ಕಂಪೈಲರ್ ಅಂತ ಇದೆ. ಇಲ್ಲಿ ನೋಡ್ರಿ, ನಾವು ಏನಾರ ಒಂದು ಹುಡುಕಬೇಕು ಅಂತಂದ್ರೆ ನಮ್ಗೆ ಯಾವುದು ಬ್ರೌಸರ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ 1ನೇ ಪ್ರಶ್ನೆಗೆ ಯಾವ್ದು ಸರಿ? ಬ್ರೌಸರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ಹಾಗಿದ್ರೆ 2ನೇ ಪ್ರಶ್ನೆ ನೋಡ್ರಿ, ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ? ಟೆಲಿನೆಟ್, ರಿಮೋಟ್ ನೆಟ್, ನ್ಯೂಸ್ ರೀಡರ್, ಮೊಸೈಕ್ ಅಂತ ಇದೆ. ಈ ಒಂದು 2ನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಯಾವುದು? ಟೆಲಿನೆಟ್ ಅನ್ನೋದನ್ನು ಇಲ್ಲಿ ರಿಮೋಟ್ ಲಾಗಿನ್ಗಾಗಿ ಈ ಒಂದು ಸಾಧನವನ್ನು ಬಳಸ್ತಾರೆ. ಟೆಲಿನೆಟ್, ಆಪ್ಷನ್ ಎ ಸರಿಯಾದ ಉತ್ತರ. ಈ ಕೆಳಗಿನ ಯಾವುವು ಸರಿಯಾಗಿವೆ ಅಂತ ಕೇಳಿದರೆ, BCCU ಬ್ಲಾಕ್ ಕಾರ್ಬನ್ ಕಾಪಿ, ಬಿ ಹಿಂದಿನ ಪೇಜ್ ಅನ್ನು ನೋಡಲು ಬ್ಯಾಕ್ ಬಟನ್ ಉಪಯೋಗಿಸಲ್ಪಡುತ್ತವೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾರೆ. ನೋಡ್ರಿ, ಇತ್ತೀಚಿನ ಒಂದು ಕ್ವಶನ್ ಪೇಪರ್ಗಳನ್ನು ಎಲ್ಲ ಎಕ್ಸಾಮ್ಗಳಲ್ಲಿ ನೋಡಿದಾಗ ಹೇಳಿಕೆಯ ಮೇಲೆ ಡೆಫಿನೆಟ್ಲಿ ಆಗಿ ಒಂದು ಡೆಪ್ತಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಥರ ಕ್ವಶನ್ಸ್ಗಳನ್ನು ಹೆಚ್ಚು ಸಾಲ್ವ್ ಮಾಡಬೇಕು, ಆವಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ ನೋಡಿರಿ, 3ನೇ ಪ್ರಶ್ನೆಗೆ ನೋಡಿರಿ ಸರಿಯಾದ ಉತ್ತರ ನೋಡೋಣ. ಯಾವುದು? ಇಲ್ಲಿ ಬಿ ಮಾತ್ರ ಸರಿ ಅಂತ ಆಗ್ತದೆ. ಅಂದರೆ ಹಿಂದಿನ ಪೇಜಿಗೆ ನಾವು ಬರಬೇಕು ಅಂತಂದ್ರೆ ನಾವು ಬ್ಯಾಕ್ ಸ್ಪೇಸನ್ನು ಒತ್ತುತ್ತೀವಿ, ಬ್ಯಾಕ್ ಬಟನ್. ಹಾಗಾಗಿ ಆಪ್ಷನ್ ಬಿ ಮಾತ್ರ ಸರಿ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವುದು ತಪ್ಪಾಗಿದೆ? ಆಪ್ಷನ್ ಎ ನೋಡ್ರಿ, SMTP, ಆಪ್ಷನ್ ಬಿ URL, ಸಿ USB ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿ, HTML ಇವುಗಳ ಫುಲ್ ಫಾರ್ಮ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ನೋಡಿರಿ, ಇದರೊಳಗೆ ಯಾವ್ದು ಸರಿ ಇಲ್ಲ ಅಂತಂದರೆ ಆಪ್ಷನ್ ಬಿ ಸರಿ ಇಲ್ಲ. ಯಾಕಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಆಗಬೇಕಿತ್ತು. ಏನಿದೆ ಇಲ್ಲಿ? ಯೂನಿವರ್ಸಲ್ ಸರ್ವಿಸ್ ಬಸ್ ಅಂತ ಇದೆ. ಹಾಗಾಗಿ ಯಾವುದು? ಆಪ್ಷನ್ ಸಿ ಇದು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, 5ನೇ ಪ್ರಶ್ನೆ, ಈ ಕೆಳಗಿನ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಓಪನ್ ಆಫೀಸ್ ರೈಟರ್ ಇದು ಮೈಕ್ರೋಸಾಫ್ಟ್ ವರ್ಡ್ನನ್ನು ಹೋಲುತ್ತದೆ. ನುಡಿ ಕನ್ನಡ ತಂತ್ರಾಂಶ ಇದು ವ್ಯವಸ್ಥೆ ತಂತ್ರಾಂಶ ವರ್ಗಕ್ಕೆ ಒಳಪಡುತ್ತದೆ ಅಂತ ಕೇಳಿದ್ದಾರೆ. ಹಾಗಾದರೆ ಈ ಹೇಳಿಕೆಗಳ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ನಾವಿಲ್ಲಿ ಇದು ಎ ಮಾತ್ರ ಸರಿ ಅಂತಂತೇಳಿ ನಾವು ಹೇಳ್ಬೋದು. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡೆ ಸ್ವಲ್ಪ ಕ್ಲಿಯರಾಗಿ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೋದು. ಯಾವುದು? ಆಪ್ಷನ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. 1000 ಇದೆ, 8421 ಇದೆ, 1010 ಇದೆ, 1111 ಅಂತ ಇದೆ. ಇದರೊಳಗೆ ಬೈನರಿ ಸಂಖ್ಯೆ ಯಾವುದು ಅಲ್ಲ ಅಂತ ಕೇಳಿದಾಗ ನೋಡ್ರಿ, ಸಾಮಾನ್ಯವಾಗಿ ಬೈನರಿ ಸಂಖ್ಯೆ ಅಂತಂದ್ರೆ 1 0 ಈ ಟೈಪ್ ಬರ್ತದೆ. ಇಲ್ಲಿ ನೋಡ್ರಿ 8421 ಅಂತ ಇದೆ. ಹಾಗಾಗಿ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ? ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಪಾಸ್ಕಲ್, ಯುನಿಕ್ಸ್ ಅಂತ ಇದೆ. ಇಲ್ಲಿ ನಾವು ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ನಾವು ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಪಾಸ್ಕಲ್ ಅನ್ನೋದು ಇದೊಂದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, HTML ಯಾವುದನ್ನು ರಚಿಸಲು ಉಪಯೋಗಿಸುತ್ತಾರೆ? ಯಂತ್ರ ಭಾಷೆ ಪ್ರೋಗ್ರಾಮ್, ಉನ್ನತ ಮಟ್ಟದ ಪ್ರೋಗ್ರಾಮ್, ವೆಬ್ ಸರ್ವರ್, ಅಂತರ್ಜಾಲ ಪುಟ ಕೊಟ್ಟಿದ್ದಾರೆ. ಈಗ ನಾವು ಸರಿಯಾದ ಅಂತರ್ಜಾಲ ಪುಟವನ್ನು ತೆರಲಿಕ್ಕೆ ಯಾವುದು? HTML ಅನ್ನು ಬಳಸ್ತಾರೆ. ಯಾವುದು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಂತಾರೆ. ಹಾಗಾಗಿ ಆಪ್ಷನ್ ಡಿ ಅಂತರ್ಜಾಲ ಪುಟ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಹೆಸರು ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಲು ಮಾಡುವ ಪರಿಶೀಲನೆಯನ್ನು ಏನೆಂದು ಉಲ್ಲೇಖಿಸುತ್ತಾರೆ? ದೃಢೀಕರಣ, ಬೂಟ್ ಆಫ್, ಪ್ರಾರಂಭಿಸು, ಲಾಗಿನ್. ಅಂದರೆ ವೆರಿಫೈ ಅಂತಂತ ಹೇಳ್ತೀವಲ್ಲ, ಅದಕ್ಕೇನಂತೇವೆ? ದೃಢೀಕರಣ ಅಂತಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಎ
ಸರಿಯಾದ ದೃಢೀಕರಣ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ, ಯಾವುದು ಇಮೇಲ್ ವಿಳಾಸ ಅಲ್ಲ ಅಂತ ಕೇಳ್ತಿದ್ದಾರೆ. ಇಲ್ಲಿ ಡಾಟ್ ಅಂತ ಇದೆ, ಇಲ್ಲಿ ಆ್ಯಟ್ ಒಂದಿದೆ, ಇಲ್ಲಿ ಅಂಡರ್ ಸ್ಪೇಸನ್ನು ಕೊಟ್ಟಿದೆ, ಇಲ್ಲಿ ಪೇಸ್ ಅಂತ ಇದೆ. ಯಾವುದು ಇದ್ರೊಳಗಲ್ಲ ಅಂತಂದರೆ ಆಪ್ಷನ್ ಸಿ, ಇದು ಒಂದು ಇಮೇಲ್ ವಿಳಾಸದ ಒಂದು ಭಾಗವಲ್ಲ. ಅಂದರೆ ನಾವು ಸಾಮಾನ್ಯವಾಗಿ ಇಮೇಲ್ ವಿಳಾಸವನ್ನು ನೋಡಲಿಕ್ಕೆ ಹೋದಾಗ ನಾವು ಯಾವ ಚಿಹ್ನೆ, ಸ್ಪೇಸ್ ಚಿಹ್ನೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಸಾಫ್ಟ್ವೇರ್ಗಳನ್ನು ಅಥವಾ ಅಸ್ಥಾಪಿಸಲು ಕೆಳಗಿನ ಯಾವುದನ್ನು ಉಪಯೋಗಿಸಬಹುದು? ಡಿಬಗ್ಗರ್, ಲಿಂಕರ್, ಕಂಟ್ರೋಲ್ ಪ್ಯಾನೆಲ್, ಕಂಪೈಲರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಕಂಟ್ರೋಲ್ ಪ್ಯಾನೆಲ್ ಅಂದರೆ ಆಪ್ಷನ್ ಸಿ ಆಗುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, MS ವರ್ಡ್ನಲ್ಲಿ ಪದವನ್ನು ಟೈಟಲ್ ಕೇಸ್, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳಲ್ಲಿ ಪಠ್ಯವನ್ನು ಬದಲಾಯಿಸಲು ಯಾವ ಕೀಲಿ ಸಂಯೋಜನೆ ಬಳಸಲಾಗುತ್ತದೆ? ಯಾವ ಒಂದು ಕೀಲಿ ಶಾರ್ಟ್ಕಟನ್ನು ಬಳಸ್ತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ನಾವು 82ನೇ ಪ್ರಶ್ನೆಗೆ, ಅಂದರೆ ಪ್ರಶ್ನೆ ಸಂಖ್ಯೆ 82ನೇ ಪ್ರಶ್ನೆಗೆ ನಾವು ಆಪ್ಷನ್ ಶಿಫ್ಟ್ F3 ಅನ್ನು ಒತ್ತಿದ್ರೆ ನಾವು ಅದನ್ನು ಯಾವುದು MS ವರ್ಡ್ನಲ್ಲಿ ಟೈಟಲ್ ಕೇಸ್ ಮತ್ತು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳಲ್ಲಿ ಪಠ್ಯವನ್ನು ಬದಲಾಯಿಸಬಹುದು. ಆಪ್ಷನ್ ಬಿ. URL ಡೊಮೇನ್ ಹೆಸರು ಕಾಮ್ ಏನನ್ನು ಸೂಚಿಸುತ್ತದೆ? ಅಂದರೆ URL ಅನ್ನೋದು ಡೊಮೇನ್ ಹೆಸರಾದರೆ .com ಅಥವಾ ಕಾಮ್ ಅನ್ನೋದು ಏನನ್ನು ತಿಳಿಸುತ್ತದೆ ಅಂತ ಕೇಳ್ತಿದ್ದಾರೆ. ಕಾಮನ್ ಸೈಟ್, ಕಮರ್ಷಿಯಲ್ ಸೈಟ್. ಆಪ್ಷನ್ ಸಿ ನೋಡ್ರಿ, ಎಜುಕೇಷನ್ ಸೈಟ್, ಪವರ್ ಪಾಯಿಂಟ್ ಅಂತ ಕೇಳ್ತಿದ್ದಾರೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ನಾವು ಯಾವುದು ಕಮರ್ಷಿಯಲ್ ಸೈಟನ್ನು ಸೂಚಿಸುವಂಥದ್ದು, ಕಮರ್ಷಿಯಲ್ ಸೈಟ್. ಆಪ್ಷನ್ ಬಿ ರೈಟ್ ಆನ್ಸರ್, ಕಮರ್ಷಿಯಲ್ ಸೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ASCII ಮತ್ತು EBCDIC ಪ್ರಖ್ಯಾತ ಸಂಕೇತ ವ್ಯವಸ್ಥೆಗಳು EBCDIC ಈ ಕೆಳಗಿನ ಯಾವುದಕ್ಕೆ ಅಂದರೆ ಅವರು ಏನು ಕೇಳ್ತಿದ್ದಾರೆ? EBCDIC ಇದರ ಒಂದು ಫುಲ್ ಫಾರ್ಮನ್ನು ಕೇಳ್ತಿದ್ದಾರೆ. ಏನಾಗ್ತದೆ ಅದು? ಎಕ್ಸ್ಟೆಂಡೆಡ್ ಬೈನರಿ ಕೋಡ್, ಡೆಸಿಮಲ್, ಇಂಟರ್ಚೇಂಜ್ ಕೋಡ್ ಅಂತ ಆಗ್ತದೆ. ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, MS ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳು ಗಮನಿಸಿ. ಇಲ್ಲಿ ಡಾಲರ್ ಸಿಂಬಲ್ ಇದೆ ನೋಡ್ರಿ, ಇಲ್ಲಿ A ಮತ್ತು 1 ಅಂತ ಇದೆ. ಇಲ್ಲಿ ಪ್ರಮುಖ ಸೆಲ್ ರೆಫರೆನ್ಸ್ಗಳು ಆಕ್ಟಿವ್ ಸೆಲ್ಲನ್ನು ಬಿಲ್ಲಿಂಗ್ ಲೈನಿಂದ ಸೂಚಿತವಾಗಿವೆ ಅಂತ. ಈ ಪೈಕಿ ಯಾವ ಹೇಳಿಕೆಗಳು ಸರಿ ಅಥವಾ ತಪ್ಪು ಅಂತ ಕೇಳಿದ್ದಾರೆ. ನಾವು ಇಲ್ಲಿ 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಆಗುತ್ತೆ. ಯಾವುದು? ಎ ಮಾತ್ರ ಸರಿ ಅನ್ನೋದು ಆಗ್ತದೆ. ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸ್ಟ್ಯಾಂಡರ್ಡ್ ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತವೆ. ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳಿಸಲು ನೆರವಾಗುತ್ತದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದಂತೆ? MS ವರ್ಡ್ನಲ್ಲಿ ಮೇಲ್ಮರದಲ್ಲಿ ಮೇಲಿನ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೇಳಿದ್ದಾರೆ. ನೋಡಿರಿ, ಇಂಪಾರ್ಟೆಂಟ್, ನಾವು ಸರಿಯಾಗಿ ಪ್ರಶ್ನೆನ ಓದ್ಕೋಬೇಕು. ಯಾವುದು ಸರಿ ಇಲ್ಲ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಬಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಕೇಸ್ ಪಿಕ್ಚರ್ನಲ್ಲಿ ಟಾಗಲ್ಡ್ ಕೇಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ ನೋಡ್ರಿ, ಆಪ್ಷನ್ ಎ ಪ್ರತಿ ಪದದ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿರಿಸುವುದು. ಇದು ಟೈಟಲ್ ಮತ್ತು ಹೆಡ್ಡಿಂಗ್ ಉಪಯೋಗ. ಆಪ್ಷನ್ ಬಿ ಪ್ರತಿ ಪದದ ಮೊದಲನೇ ಅಕ್ಷರ ಲೋವರ್ ಕೇಸ್ ಮತ್ತು ಉಳಿದ ಅಕ್ಷರಗಳನ್ನು ಅಪ್ಪರ್ ಕೇಸ್ ಮಾಡುವುದು. ಆಪ್ಷನ್ ಸಿ ಒಂದು ವಾಕ್ಯದಲ್ಲಿ ಮೊದಲ ಪದದ ಮೊದಲನೇ ಅಕ್ಷರವನ್ನು ದೊಡ್ಡ ಅಕ್ಷರ ಮಾಡುವುದು. ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ಆಗುತ್ತೆ. ಪ್ರತಿ ಪದದ ಮೊದಲನೇ ಅಕ್ಷರವನ್ನು ಲೋವರ್ ಕೇಸ್ ಮತ್ತು ಉಳಿದ ಅಕ್ಷರವನ್ನು ಅಪ್ಪರ್ ಕೇಸ್ನಲ್ಲಿ ಮಾಡುವುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಕ್ಷೇತ್ರದೊಂದಿಗೆ ಲ್ಯಾನ್ ವ್ಯಾಪಿಸಿರುತ್ತದೆ. ಯಾವುದಾಗ್ತದೆ? ಆಪ್ಷನ್ ಬಿ 10 ಕಿಲೋಮೀಟರ್ ಒಳಗೆ ಅದು ವ್ಯಾಪಿಸಿರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಯುನಿಕ್ಸ್, ಫೋರ್ಟ್ರಾನ್, ಸಿ, ಆಡಾ ಅಂತ ಕೊಟ್ಟಿದ್ದಾರೆ. ಇದರೊಳಗೆ ಯಾವುದು ಒಂದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳ್ತಿದ್ದಾರೆ. ಯಾವುದು? ಯುನಿಕ್ಸ್ ಅನ್ನೋದು ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಹಾಗಾಗಿ ಇದು ಆಪ್ಷನ್ ಎ ಸರಿಯಾದ ಉತ್ತರ. ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲಿಕ
ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡ್ರಿ, ಇದು ಆಪ್ಷನ್ ಸಿ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನೋದು ಸರಿಯಾದ ಉತ್ತರ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಯಾರನ್ನು ಅಂತರ್ಜಾಲದ ಪಿತಾಮಹನೆಂದು ಕರೆಯಲಾಗುತ್ತದೆ? ಟಿಮ್ ಬರ್ನರ್ಸ್-ಲೀ, ಚಾರ್ಲ್ಸ್ ಬ್ಯಾಬೇಜ್, ಬಿಲ್ ಗೇಟ್ಸ್ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 91ನೇ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಓಕೆ, ನೆಕ್ಸ್ಟ್ ಅಂತರ್ಜಾಲದಲ್ಲಿ ಯಾಹೂ ಒಂದು ಏನಾಗಿದೆ? ಶೋಧಕ ಯಂತ್ರ, ಸಹಾಯಕ ಯಂತ್ರ, ಕರ್ನಲ್, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಶೋಧಕ ಯಂತ್ರ. ಅಂದರೆ ಇದು ಸರ್ಚ್ ಎಂಜಿನ್ ಆಗಿದೆ. ಹೇಗೆ ಗೂಗಲ್ ಕ್ರೋಮ್, ಒಪೆರಾ ನಾವು ಹೇಗೆ ಯೂಸ್ ಮಾಡ್ತೀವಲ್ಲ ಅದೇ ಯಾಹೂ ಒಂದು ಏನು ಸರ್ಚ್ ಎಂಜಿನ್ ಅಥವಾ ಸರ್ಚ್ ಸಾಫ್ಟ್ವೇರ್, ಗೂಗಲ್ ಸರ್ಚ್ ಸಾಫ್ಟ್ವೇರ್ ಅಂತಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, TCP/IP ಇದರ ವಿಸ್ತೃತ ರೂಪ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, ಚೆಕ್ಸೆಟ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್, ಮೇಲಿನ ಯಾವುದೂ ಅಲ್ಲಂತ ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರ ನೋಡಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 94. MS ಎಕ್ಸೆಲ್ ಸ್ಪ್ರೆಡ್ಶೀಟ್ನಲ್ಲಿ ಕಾರ್ಯವು 2 ಭಾಗಗಳನ್ನು ಒಳಗೊಂಡಿರುವುದು. ಹೆಸರು ಮತ್ತು ವಾದಗಳು ಕೆಳಗಿನ ಮತ್ತು ಮೇಲಿನ ಬಾಂಡ್ 1 ಮತ್ತು 2 ಸರಿ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಸರಿಯಾದ ಉತ್ತರ ಆಪ್ಷನ್ ಎ ಹೆಸರು ಮತ್ತು ವಾದಗಳು ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 95. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋ ಮೇನ್ ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ? ಪ್ಯಾರಾಗ್ರಾಫ್, ಇದರೊಳಗೆ ಪ್ಯಾರಾಗ್ರಾಫ್ ಆಪ್ಷನ್ ಅದನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಕನ್ನಡ ನುಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತೋರಿಸು ಅಂದರೆ ವ್ಯೂ, ಇದರೊಳಗೆ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಯುಟಿಲಿಟಿ ತಂತ್ರಾಂಶದ ಒಂದು ಉದಾಹರಣೆ ಆಂಟಿವೈರಸ್ ತಂತ್ರಾಂಶ, ಡಾಸ್, ಯುನಿಕ್ಸ್, MS ಆಫೀಸ್ ತಂತ್ರಾಂಶ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಂಟಿವೈರಸ್ ತಂತ್ರಾಂಶ. ಆಪ್ಷನ್ ಎ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸರಿ ಹೊಂದದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ. ಸಾಲು ಮುದ್ರಕ, ಚುಕ್ಕಿ ಮಾತೃಕೆ ಮುದ್ರಕ, ಲೇಸರ್ ಮುದ್ರಕ, ಡ್ರಮ್ ಮುದ್ರಕ. ಸರಿಯಾದ ಉತ್ತರ ಲೇಸರ್ ಮುದ್ರಕ. ಲೇಸರ್ ಮುದ್ರಕ. ಓಕೆ, ನೆಕ್ಸ್ಟ್ ನೋಡಿ, ನೀವು MS ಎಕ್ಸೆಲ್ನಲ್ಲಿ ಕೋಶ A1 ಮತ್ತು ಏಪ್ರಿಲ್ 15 ಟೈಪ್ ಮಾಡಿ ಕೋಶ A1 ರಿಂದ ಅದು A5 ವರೆಗೆ ಎಳೆದಾಗ ಬರುವ ಈ ಕೆಳಗಿನ ಕ್ರಮವಾಗಿರುತ್ತದೆ. ಇದು ನೋಡ್ರಿ, ಇದನ್ನು ನೀವು ಪ್ರಾಕ್ಟಿಕಲಾಗಿ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 15, ಮೇ 15, ಜೂನ್ 15, ಜುಲೈ 15, ಆಗಸ್ಟ್ 15. ಓಕೆ, ಯಾರಾದ್ರೂ ಸ್ವಲ್ಪ ಕಂಪ್ಯೂಟರ್ ಲ್ಯಾಪ್ಟಾಪ್ ಅವೈಲೇಬಲ್ ಇತ್ತಂದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಕೀಲಿ ಸ್ಪ್ರೆಡ್ ಪ್ರದರ್ಶನದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ? ಮೌಸ್ ಬಟನ್, ಎಂಟರ್ ಕೀ, ಸ್ಪೇಸ್ ಕೀ, ಎಸ್ಕೇಪ್ ಕೀ ಅಂತ ಕೊಟ್ಟಿದ್ದಾರೆ. ಈ ಯಾವ ಪೈಕಿ? ABC, ಆಪ್ಷನ್ ಬಿ ABCD, ಆಪ್ಷನ್ ಸಿ AB, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು? ABC ಅಂದರೆ ಮೌಸ್ ಬಟನ್, ಎಂಟರ್ ಕೀಲಿ, ಸ್ಪೇಸ್ ಕೀಲಿ ಇವೆಲ್ಲ ಯಾವುದು ಸ್ಲೈಡನ್ನು ಪವರ್ ಪಾಯಿಂಟ್ನಲ್ಲಿ ಮೂವ್ ಮಾಡಲಿಕ್ಕೆ ಬಳಸ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ ಹಾಗೆ ಇನ್ನೂ ಸಾಕಷ್ಟು ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಿಬಿ ಬ್ರದರ್ಸ್. ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ಕ್ಲಾಸಿಗೆ ಒಂದು ತಪ್ಪದೇ ಎಲ್ಲರೂ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.